ಲಕ್ಷ್ಮಿ ನೀವಾ? ಲಕ್ಷ್ಮಿ, ಬೀಸೋದೊಣ್ಣೆ ಏಟ್ ತಪ್ಪಿಸ್ಕೊಂಡ್ರೆ 3 ವರ್ಷ ಆಯ್ಸು ಅಂತ ಹೇಳ್ತಾರೆ. ಹಿತ್ಲು ಬಾಕಲು ತೆಗ್ದಿದ್ದೀನಿ. ಗೌಡ್ರ ಕಣ್ಣಿಗೆ ಬೀಳಕ್ ಮೊದ್ಲು ಹೊರಟೋಗಮ್ಮ. ಪ್ರಾಣಕ್ಕೋಸ್ಕರ ಹೆದರ್ಕೊಂಡು ಓಡಿ ಹೋಗೋ ಹೆಣ್ಣ ನಾನಲ್ಲ. ನಾನ್ ಲಕ್ಷ್ಮಿ, ರುದ್ರನಾಗನ ಹೆಂಡತಿ. ಯಾರು ನನ್ನ ಹೊತ್ಕೊಂಡ್ ಬಂದ್ರು ಅವರೇ ಮರ್ಯಾದೆಯಾಗಿ ಕರ್ಕೊಂಡು ಹೋಗಿ ನನ್ನ ಮನೇಲಿ ಬಿಡ್ಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ. ಬೇಡ ಲಕ್ಷ್ಮಿ, ಬೇಡ. ದಯವಿಟ್ಟು ಹಠ ಮಾಡಬೇಡ. ಹೊರಟೋಗಮ್ಮ. ಅಯ್ಯೋ, ನಾನ್ ನಿನ್ಗೆ ಯಾವ ರೀತಿ ಹೇಳಿ? ಲಕ್ಷ್ಮಿ, ನಾನ್ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಹೊರಟೋಗಮ್ಮ. ಯಾಕೆ ಯಾಕೆ ಹೋಗ್ಬೇಕು? ನಾನಿಲ್ಲಿಂದ ಹೋದ್ರೆ ನಿನ್ ತಾಳಿ ಗಟ್ಟಿಯಾಗಿರುತ್ತೆ, ಸುಮಂಗಲಿಯಾಗಿ ಸಾಯ್ಬೋದು ಅಂತ ತಾನೆ? ಲಕ್ಷ್ಮಿ, ನಾನ್ ಮಾತ್ರ ಅಲ್ಲಮ್ಮ, ಈ ಮಣ್ಣಲ್ಲಿ ಹುಟ್ಟಿದ ಎಲ್ಲಾ ಹೆಣ್ಮಕ್ಳು ತಾನ್ ಸುಮಂಗಲಿಯಾಗಿ ಸಾಯ್ಬೇಕು ಅಂತ ಹಗಲು ರಾತ್ರಿ ದೇವ್ರನ್ನ ಬೇಡ್ಕೊಳ್ತಾರಮ್ಮ. ನೀನಿಲ್ಲಿದ್ರೆ ನಿನ್ ತಾಳಿಗೂ ನಿನಗೂ ಆಪತ್ ಬರುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ. ಗೌಡ್ರಿ ಎಂಥವ್ರು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು. ಗಂಡ ಎಷ್ಟೇ ಕೆಟ್ಟವನಾಗಿದ್ರು ತಾಳಿ ಕಟ್ಟದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ದಾಸಾನುದಾಸಲಾಗಿರೋದು ಹೆಂಗಸರ ಹಣೆ ಬರಹ ಅಂತಾನೂ ಗೊತ್ತು. ಗಂಡನ್ನ ಎದುರಿಸೋ ಶಕ್ತಿ ಯಾವ ಹೆಂಡತಿಗೂ ಇಲ್ಲಮ್ಮ. ಯಾಕಿಲ್ಲ? ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ತೋರಿಸ್ಬೇಕು. ಕಟ್ಕೊಂಡ್ ಗಂಡ ಗಂಡವನ ಜೊತೆ ಚಕ್ಕಂದಾಡೋದನ್ನ ಖಂಡಿಸ್ಬೇಕು. ಹೆದರಿ ಕೂತ್ಕೊಳ್ಳೋ ಕಾಲ ಇದಲ್ಲ. ಗಂಡನ್ ಮಾತ್ ಮೀರಿ ಬದುಕೋಕಾಗಲ್ಲ. ಹಾಗ್ ಮೀರಿ ನಡೆದೋರ್ಗೆ ಬೆಲೆನೂ ಇಲ್ಲ. ಲಕ್ಷ್ಮಿ, ನನ್ ಮಾತ್ ಕೇಳಮ್ಮ. ಬಾಮ ಬಾಮ. ಇಲ್ಲ, ನಾನ್ ಬರಲ್ಲ. ಈ ಸಂದರ್ಭಕ್ಕೋಸ್ಕರನೇ ನಾನು ಕಾದಿದ್ದೆ. ಗಂಡ ಮಾಡೋ ದೌರ್ಜನ್ಯಕ್ಕೆ ಬುದ್ಧಿ ಕಳಿಸೆ ನಾನು ಇಲ್ಲಿಂದ ಹೋಗಲ್ಲ. ಲಕ್ಷ್ಮಿ, ಹಠ ಮಾಡ್ಬೇಡ. ನಿನ್ ಕಾಲಿಗೆ ಬಿಟ್ಟು ಕೇಳ್ಕೊಳ್ತೀನಿ. ಲಕ್ಷ್ಮಿ, ಬೇಡ. ನೀನ್ ಯಾಕೆ ನನ್ ಕಾಲಿಗೆ ಬಿಡ್ತೀಯ? ನಿನ್ ಮೇಲೆ ನನಗ್ ಕೋಪ ಇಲ್ಲ. ನನ್ ಗಂಡನ್ ತಾಯಿ ಪ್ರೀತಿ ಏನಂತ ನೀನ್ ತೋರಿಸಿದೀಯ. ಹಾಲು ಅನ್ನ ಹಾಕಿ ಬೆಳೆಸಿದೀಯ. ನಿನ್ ಮೇಲೆ ಆ ಭಕ್ತಿ ಗೌರವ ನನಗ್ ಖಂಡಿತ ಇದೆ. ಆದ್ರೆ ನಾನ್ ಹಠ ಮಾಡ್ತಿರೋದು ಗೌಡ್ರು ಮಾಡೋ ಅನ್ಯಾಯನ ಕೊನೆಗಾಣಿಸ್ಬೇಕು ಅಂತ. ಚಂದ್ರಪಾಳ್ಯದ ಚಂದ್ರೇಗೌಡರು ನಾಗಣ್ಣನಿಗೆ ಈ ವಿಶೇಷ ಬಹುಮಾನ ಕೊಟ್ಟು ಕಳಿಸಿದ್ದಾರೆ.
ಇಲ್ಲಿಗೆ ಯಾಕೆ ಬಂದೆ? ಲಕ್ಷ್ಮಿ ನಿನ್ ಕಣ್ಣಿಗೆ ಬೀಳ್ದ ಕಾಪಾಡೋಕೆ. ಅಷ್ಟು ಧೈರ್ಯನಾ? ಬೇಡಿ ಅಂದ್ರೆ ಇಷ್ಟು ದಿವಸ ನೀವೇನೇ ಮಾಡ್ತಿದ್ರು ನಿಮ್ ತಂಟೆಗೆ ನಾನ್ ಬರ್ಲಿಲ್ಲ. ಈ ತಾಲಿಗೆ ಹೆದರ್ಕೊಂಡು ಕಂಡು ಕಾಣ್ದಾಗಿದ್ಬಿಡ್ತಿದ್ದೆ. ನಿಮ್ದಮ್ಮಯ್ಯ ಅಂತೀನಿ, ಅವಳ ತಂಟೆಗೆ ಮಾತ್ರ ಹೋಗ್ಬೇಡಿ ಅಂದ್ರೆ. ನಿಜ, ಒಳ್ಳೆ ಮಾತ್ರ ದಾರಿ ಬಿಡ್ತೀಯಲ್ವೋ? ಇಲ್ಲ, ನಾನ್ ಬಿಡಲ್ಲ. ನನ್ ಪ್ರಾಣ ಹೋದ್ರೆ ಲಕ್ಷ್ಮಿಯನ್ನು ಮುಟ್ಟೋಕೆ ನಾನ್ ಬಿಡಲ್ಲ. ಬಿಡಲ್ಲ? ದಯವಿಟ್ಟು ಹೋಗ್ಬಿಡಿ ಅಂದ್ರೆ. ಹೋಗಿ ಅಂದ್ರೆ, ಹೋಗಿ ಅಂದ್ರೆ, ಹೋಗಿ ಅಂದ್ರೆ, ಹೋಗಿ. ಇಲ್ಲ ಅಮ್ಮ. ನೀನೇನೋ ಲಕ್ಷ್ಮಿ? ನೀವ್ ತಾನೇ ಗೌಡ್ರು? ಬರೀ ಗೌಡ್ರಲ್ಲ, ಈ ಪಾಳ್ಯದ ಜನರಲ್ಲ ಯಾವ ಹೆಸರನ್ನು ಕೇಳಿದ ತಕ್ಷಣ ಗಡಗಡ ಅಂತ ನಡಗಿ ಮೂಲೆ ಕೂತ್ಕೋತಾರೋ ಅದೇ ಚಂದ್ರೇಗೌಡ್ರು. ಗೊತ್ತಾ? ಗೊತ್ತು. ನಿನ್ನ ಎಂಜಲ್ ತಿನ್ನೋ ಕಂತ್ರಿ ನಾಯಿಗಳನ್ನ ಛೂ ಬಿಟ್ಟು ಅಬಲೆಯರ್ನ ಬಲವಂತದಿಂದ ಹಾಳು ಮಾಡಿ ಅವರ ಸಮಾಧಿ ಮೇಲೆ ಮೀಸೆ ತಿರುವು ಹೇಡಿ ಗೌಡ ಅಂತಾನೂ ಗೊತ್ತು. ಭೇಷ್, ನೀನು ಸೌಂದರ್ಯದಲ್ಲೂ ಮಾತ್ರ ರತಿ ಅನ್ಕೊಂಡಿದ್ದೆ. ವಾ, ಮಾತ್ನಲ್ಲೂ ಚತುರೆ ಅಂತ ಈಗ ಗೊತ್ತಾಯ್ತು. ಬರೀ ಮಾತಿನಲ್ಲೇ ಚತುರೆ ಅಲ್ಲ, ಮಾತಿ ಕಟ್ಟಿಬಿಟ್ಟು ಮದುವೆನೇ ಬೇಡ ಅಂತಿದ್ದ ನಾಗನ್ಗೆ ಕೆಚ್ಚು ತುಂಬಿ ಅವನ ಕೈ ಹಿಡಿದು ನಿನ್ನ ಸೊಕ್ಕು ಮುರಿಬೇಕು ಅಂತ ಬಂದಿರೋ ಸಿಂಹಿಣಿ. ಸಿಂಹಿಣಿ? ಇವತ್ತು ನಿನ್ನಂಥ ಸೊಕ್ಕಿನ ಹೆಣ್ಣನ್ನ ನನ್ನವಳನ್ನ ಮಾಡ್ಕೊಳ್ಳೋದು ಈ ಚಂದ್ರೇಗೌಡನ ಇತಿಹಾಸದಲ್ಲೇ ಮೊದಲನೇ ಅಧ್ಯಾಯ ಆಗಬೇಕು. ಇವತ್ತು ನಿನಗ್ ಬರೋ ಸಾವು ಅಬಲೆಯರ ಬಾಳಿನ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರಿಬೇಕು. ಹೌದಾ? ಅಂತೂ ನನ್ನ ಪಾಲಿಗೆ ಒಳ್ಳೆ ಬೇಟೆನೇ ಸಿಕ್ಕಿದೆ. ನಿನ್ ಬೇಟೆಗೆ ಬಲಿಯಾಗೋ ಅಮಾಯಕ ಹೆಣ್ಣು ಈ ಲಕ್ಷ್ಮಿ ಅಲ್ಲ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ ಗಂಡನ್ ಮುಂದೆ ನನ್ನ ಮುಟ್ಟು ನೋಡೋಣ. ಅವನ್ ಜೀವಂತವಾಗಿ ಬಂದ್ರೆ ತಾನೇ ನನ್ನ ಮೃತ್ಯು ಬಲೆಯಿಂದ ತಪ್ಪಿಸ್ಕೊಂಡ್ ಬರ್ಲಿ, ಆಗ ನೋಡೋಣ. ಅದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ನೀನು ನನ್ನ ಮುಟ್ಟಬೇಕು ಅನ್ನೋದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ಇವತ್ತು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ನೋಡೋಣ.